ಸಾರೋದ್ಧಾರ 117ನೇ ಶ್ಲೋಕ. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಃ ಸಮಾಧಿನಾ ಬಿಭ್ರದಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ ಇವಾವಭಾಸತೆ. ಯತ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಃ ಸಮಾಧಿನಾ ಬಿಭ್ರತ್ ಇಹ ಅರ್ಥಸಿದ್ಧಯೇ ಯತ್ರ ಇದಂ ಆದರ್ಶೇ ಇವ ಅವಭಾಸತೆ. ಅಂದ್ರೆ ಮಹಾತ್ಮರ ಸೇವೆ, ಅದರಿಂದಾಗಿ ಭಗವಂತನ ದರ್ಶನವಾಗುತ್ತದೆ ಅನ್ನೋದನ್ನ ಈ ಪೃಥು ಚಕ್ರವರ್ತಿ ತನ್ನ ಪ್ರಜೆಗಳಿಗೆ ಹೇಳ್ತಕ್ಕಂಥ ಮಾತು. ಯತ್ ಬ್ರಹ್ಮ, ಆ ಬ್ರಹ್ಮ ಅವನು ನಿತ್ಯಂ, ಭಗವಂತ ಎಂತವನು ನಿತ್ಯನಾದವನು. ಮತ್ತು ಬ್ರಹ್ಮ ವಿರಜ, ವಿರಜ ಅಂದ್ರೆ ರಜೋಗುಣರಹಿತ. ಭಗವಂತ ನಿತ್ಯ ಮತ್ತು ವಿರಜ. ವಿರಜ ಅಂದ್ರೆ ವಿಗತ ರಜ, ದೋಷರಹಿತ ಅಂತ. ಭಗವಂತ ನಿತ್ಯ, ಬ್ರಹ್ಮ ಶಬ್ದಕ್ಕೆ ಗುಣಪರಿಪೂರ್ಣ ಅಂತ ಅರ್ಥ. ಮತ್ತು ಭಗವಂತ ನಿತ್ಯ ಮತ್ತು ಭಗವಂತ ವಿರಜ ಅಂದ್ರೆ ರಜೋರಹಿತ, ದೋಷರಹಿತ ಅಂತ ಅರ್ಥ. ಮತ್ತು ಸನಾತನ, ಸನಾತನ ಶಬ್ದಕ್ಕೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರತಕ್ಕಂಥ ಭಗವಂತ. ಇಂಥ ಭಗವಂತ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ ಅಂದ್ರೆ ಆ ಮಹಾತ್ಮರಲ್ಲಿ ಇರತಕ್ಕಂಥ ಶ್ರದ್ಧೆ, ಅವರಲ್ಲಿರ್ತಕ್ಕಂಥ ತಪಶಕ್ತಿ, ಮತ್ತು ಮಂಗಳ, ಮಂಗಳ ಶಬ್ದಕ್ಕೆ ಪುಣ್ಯ ಅಂತ ಅರ್ಥ. ಮೌನ ಅಂದ್ರೆ ವ್ಯರ್ಥವಾದ ಮಾತನ್ನ ಆಡದೇ ಇರುವಂಥದ್ದು ಅಂತ ಅರ್ಥ ಮೌನ. ಮತ್ತು ಸಂಯಮ, ಸಂಯಮ ಅಂದ್ರೆ ಶಬ್ದಕ್ಕೆ ಇಂದ್ರಿಯಗಳ ನಿಯಂತ್ರಣ ಅಂತ ಅರ್ಥ. ಸಂಯಮ ಶಬ್ದಕ್ಕೆ ಇಂದ್ರಿಯ ನಿಯಂತ್ರಣ. ಮತ್ತು ಸಮಾಧಿ, ಸಮಾಧಿ ಶಬ್ದಕ್ಕೆ ಏಕಾಗ್ರತೆ ಅಂತ ಅರ್ಥ. ಮನಸ್ಸು ವಿಷಯ ಪದಾರ್ಥಗಳ ಕಡೆಗೆ ಹರಿಯದೆ ಏಕಾಗ್ರತೆಯಿಂದ ಮನಸ್ಸು ಕೇವಲ ಭಗವಂತನಲ್ಲೇ ಕೇಂದ್ರೀಕೃತವಾಗಬೇಕು. ಸಮಾಧಿನ ಅರ್ಥಸಿದ್ಧಯೇ ಇಹ ಬಿಭ್ರತು, ಅರ್ಥಸಿದ್ಧಿ. ಅರ್ಥಸಿದ್ಧಿ ಅಂದ್ರೆ ಪುರುಷಾರ್ಥ ಸಿದ್ಧಿ ಅಂತ ಅರ್ಥ. ಪುರುಷಾರ್ಥ ಸಿದ್ಧಿ ಅಂದ್ರೆ ಎರಡು. ಒಂದು ಭಗವಂತನನ್ನ ಕಾಣಬೇಕು ಎಂಬ ಪುರುಷಾರ್ಥ, ಭಗವಂತನ ಕಾಣುವ ಮೂಲಕವಾಗಿ ಮೋಕ್ಷವನ್ನ ಪಡೆಯಬೇಕು ಎಂಬತಕ್ಕಂಥ ಪುರುಷಾರ್ಥ. ಅದರ ಸಿದ್ಧಿಗೋಸ್ಕರವಾಗಿ ಬಿಭ್ರತ್, ಹೃದಯದಲ್ಲಿ ಧರಿಸಿದ್ದಾರೆ ಯಾರು? ಮಹಾತ್ಮರು. ಅಂತಹ ಮಹಾತ್ಮರ ಸೇವೆಯಿಂದಾಗಿ ಯತ್ರ, ಯಾವ ನಮ್ಮ ಹೃದಯದಲ್ಲಿ ಇದಂ ಬ್ರಹ್ಮ, ಇದಂ ಬ್ರಹ್ಮ, ಇದಂ ಬ್ರಹ್ಮ ಅಂದ್ರೆ ಆ ಬ್ರಹ್ಮ ಎಂತವನು? ನಿತ್ಯ ವಿರಜ ಮತ್ತು ಸನಾತನ. ಅಂತಹ ಭಗವಂತ ಆದರ್ಶೇ ಇವ ಅವಭಾಸತೆ. ಆದರ್ಶ ಅಂದ್ರೆ ಕನ್ನಡಿ, ಕನ್ನಡಿಯಲ್ಲಿ ಒಂದು ತಿಳಿಯಾದ ಕನ್ನಡಿ. ಆ ಸಮ್ಯಕ್ ದರ್ಶಯತೀತಿ ಆದರ್ಶ, ಚೆನ್ನಾಗಿ ನಮ್ಮ ಪ್ರತಿಬಿಂಬವನ್ನ ತೋರಿಸುವಂತ ಕನ್ನಡಿ. ಆ ಕನ್ನಡಿಯಲ್ಲಿ ಮುಖದರ್ಶನ ಯಾವ ರೀತಿಯಲ್ಲಿ ಆಗತ್ತೋ ಆ ರೀತಿಯಲ್ಲಿ ಭಗವಂತನ ದರ್ಶನ ಎಂಬುದು ನಮಗೆ ಆಗತ್ತೆ. ಯತ್ರ ಇದಂ ಆದರ್ಶ ಇವ ಭಾಸತೆ ಅಂದ್ರೆ ಮಹಾತ್ಮರ ಸೇವೆ. ಮಹಾತ್ಮರು ಅಂದ್ರೆ ಎಂತವರು? ಅವರು ಶ್ರದ್ಧೆಯಿಂದ, ತಪಸ್ಸಿನಿಂದಾಗಿ, ತಮ್ಮ ಮಂಗಳ, ಮಂಗಳ ಅಂತ ಹೇಳಿದ್ರೆ ತಮ್ಮ ಪುಣ್ಯದಿಂದಾಗಿ, ಮೌನದಿಂದಾಗಿ, ಇಂದ್ರಿಯಗಳ ನಿಯಂತ್ರಣದಿಂದಾಗಿ ಮತ್ತು ಸಮಾಧಿ ಏಕಾಗ್ರತೆಯಿಂದಾಗಿ ಆ ಪುರುಷಾರ್ಥ ಪ್ರಾಪ್ತಿಗೋಸ್ಕರವಾಗಿ ಭಗವಂತನನ್ನ ಹೃದಯದಲ್ಲಿ ಧರಿಸಿದ್ದಾರೆ. ಅಂತಹ ಮಹಾತ್ಮರ ಸೇವೆಯಿಂದಾಗಿ ಯದ್ ಬ್ರಹ್ಮ, ಯಾವ ಗುಣಪರಿಪೂರ್ಣನಾದಂತಹ, ನಿತ್ಯನಾದಂತಹ, ದೋಷರಹಿತನಾಗಿರ್ತಕ್ಕಂತಹ, ಸನಾತನ ಅಂದ್ರೆ ಯಾವಾಗಲೂ ಸನಾತನ, ಯಾವಾಗಲೂ ಏಕರೀತಿಯಲ್ಲಿ ಇರ್ತಕ್ಕಂಥ ಭಗವಂತ ಅವನು ನಮ್ಮ ಹೃದಯದಲ್ಲಿ ಅವಭಾಸತೆ, ತೋರ್ತಾನೆ. ಹೇಗೆ ತೋರ್ತಾನೆ? ಆದರ್ಶೇ ಇವ, ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ತೋರುತ್ತೆ, ಕನ್ನಡಿಯಲ್ಲಿ ಪ್ರತಿಬಿಂಬ ತೋರುವಾಗ ಸ್ಪಷ್ಟವಾಗಿ ತೋರುತ್ತೆ. ಅಲ್ಲಿ ಯಾವುದೇ, ಯಾಕಂದ್ರೆ ಅದಕ್ಕೆ ಬರೀ ಆದರ್ಶ, ಆ ಸಮ್ಯಕ್ ದರ್ಶಯತಿ ಆದರ್ಶ, ಚೆನ್ನಾಗಿ ತೋರುವ ಕನ್ನಡಿ ಅಂದ್ರೆ ಮಲಿನ ರಹಿತವಾದಂತ ಕನ್ನಡಿ ಅಂತ. ಆದರ್ಶ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಬರೀ ಕನ್ನಡಿ ಅಂತ ಅರ್ಥ ಅಲ್ಲ. ಮಾಲಿನ್ಯ ರಹಿತವಾಗಿರತಕ್ಕಂಥ ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ಸ್ಪಷ್ಟವಾಗಿ ತೋರುತ್ತೋ ಹಾಗೆ ನಮ್ಮ ಸ್ವರೂಪೇಂದ್ರಿಯದಲ್ಲಿ ಭಗವಂತನ ಒಂದು ದರ್ಶನ ಸ್ಪಷ್ಟವಾಗಿ ಆಗತ್ತೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಸುಂದರವಾದ ದರ್ಶನ ನಮಗಾಗತ್ತೆ. ಭಗವಂತನ ದರ್ಶನ ಆಗಬೇಕು ಅಂತಾದ್ರೆ ಅಂತ ಮಹಾತ್ಮರ ಸೇವೆ ಮಾಡಬೇಕು ಅನ್ನೋದು ಇಲ್ಲಿ ಪೃಥು ಚಕ್ರವರ್ತಿ ತನ್ನ ಪ್ರಜೆಗಳಿಗೆ ನೀಡತಕ್ಕಂಥ ಉಪದೇಶ. ವ್ಯಾಖ್ಯಾನ ಹೋಗ್ತೀನಿ.
ಮತ್ತೆ ಅನ್ವಯ ನೋಡೋಣ. ಬ್ರಹ್ಮೋಪಾಸನೆಯ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾತು ಅಪ್ರಾಪ್ತ ಪುರುಷಾರ್ಥಾನಾಂ ಬ್ರಹ್ಮೋಪದೇಶಕತ್ವಾಚ್ಚ ತತ್ಸೇವಾ ಕಾರ್ಯ ಇತ್ಯಭಿಸಂಧಿನ ಪ್ರವೀತಿ. ಈ ಮಹಾತ್ಮರೇನಿದ್ದಾರೆ ಅವರು ಬ್ರಹ್ಮೋಪಾಸನೆಯ ನಿರಂತರವಾಗಿ ಭಗವಂತನನ್ನು ಉಪಾಸನೆ ಮಾಡುವುದರಿಂದಾಗಿ ಸ್ವಯಂ ಪ್ರಾಪ್ತ ಪುರುಷಾರ್ಥತ್ವಾತು ತಾವು ಪುರುಷಾರ್ಥವನ್ನ ಪಡೆದುಬಿಟ್ಟಿದ್ದಾರೆ. ಅಂದ್ರೆ ಮುಕ್ತಿಗೆ ಹೋಗುವ ಅರ್ಹತೆಯನ್ನು ಪಡೆದಿದ್ದಾರೆ, ಭಗವಂತನ ತತ್ವಜ್ಞಾನವನ್ನು ಪಡೆದುಬಿಟ್ಟಿದ್ದಾರೆ. ಸ್ವಯಂ ಪ್ರಾಪ್ತ ಪುರುಷಾರ್ಥಾನ ತಾವು ಪುರುಷಾರ್ಥವನ್ನ ಪಡೆದುಬಿಟ್ಟಿದ್ದಾರೆ. ಮತ್ತವರು ಏನಾಗಿದ್ದಾರೆ? ಬ್ರಹ್ಮ ಉಪದೇಶಕತ್ವಾಚ ಬ್ರಹ್ಮ ಗುಣಪರಿಪೂರ್ಣನಾದ ಪರಮಾತ್ಮ ಅವನ ಬಗ್ಗೆ ಉಪದೇಶವನ್ನ ಮಾಡುವಂತ ಒಂದು ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ಅವರಲ್ಲಿದೆ. ಬ್ರಹ್ಮ ಉಪದೇಶಕತ್ವಾಚ ತತ್ಸೇವಾ ಅಂತಹ ಮಹಾತ್ಮರ ಸೇವಾ ಕಾರ್ಯ ಮಾಡಲೇಬೇಕು. ಇತ್ಯಭಿಸಂಧಿನ ಈ ಅಭಿಪ್ರಾಯದಿಂದಾಗಿ ಪ್ರವೀತಿ ಈ ಶ್ಲೋಕವನ್ನ ಪೃಥು ಚಕ್ರವರ್ತಿ ತನ್ನ ಪ್ರಜೆಗಳಿಗೆ ಅಥವಾ ಅಲ್ಲಿ ಇರತಕ್ಕಂಥ ಋಷಿಗಳು ದೇವತೆಗಳೆಲ್ಲರೂ ಹೇಳ್ತಾ ಇದ್ದಾನೆ. ಯದ್ ಬ್ರಹ್ಮ ಯದ್ ಬ್ರಹ್ಮಕುಲಂ ಯತ್ ಅಂದ್ರೆ ಯಾವ ಯಾವ ಯತ್ ಬ್ರಹ್ಮ ಶಬ್ದಕ್ಕೆ ಬ್ರಹ್ಮಕುಲಂ ಅಂತ ಅರ್ಥ. ಅಥವಾ ಯತ್ ಅಂದ್ರೆ ಅಷ್ಟೇ, ಯತ್ ಯಾವ ಜ್ಞಾನಿಗಳ ಸಮುದಾಯವು ಬ್ರಹ್ಮಕುಲಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನ ಶ್ರದ್ಧಾದಿಭಿ ಶ್ರದ್ಧೆ, ತಪಸ್ಸು, ಮಂಗಲ, ಗುಣ, ಮೌನ, ಇಂದ್ರಿಯ ನಿಯಂತ್ರಣ ಇವುಗಳ ಮೂಲಕವಾಗಿ ಸಮಾಧಿನ ಸಮಾಧಿ ಶಬ್ದಕ್ಕರ್ಥೇನು? ಚಿತ್ತ ನಿರೋಧ ಲಕ್ಷಣೇನ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು, ಏಕಾಗ್ರತೆ ಅಂತ ಅರ್ಥ. ಚಿತ್ತ ನಿರೋಧ ಲಕ್ಷಣೇನ ಪುರುಷಾರ್ಥ ಸಿದ್ಧಯೇ ಅಂದ್ರೆ ನಿತ್ಯತ್ವಾದಿ ಧರ್ಮೋಪೇ ಪುರುಷಾರ್ಥ ಸಿದ್ಧಯೇ ಮೋಕ್ಷ ಪ್ರಾಪ್ತಿಗೋಸ್ಕರವಾಗಿ ನಿತ್ಯಂ ವಿರಜಂ ಸನಾತನಂ ಬ್ರಹ್ಮ ನಿತ್ಯತ್ವಾದಿ ಧರ್ಮೋಪೇತಂ ನಿತ್ಯನಾದಂತಹ ಮಾಲಿನ್ಯರಹಿತನಾದಂತಹ ಏಕಪ್ರಕಾರನಾಗಿರ್ತಕ್ಕಂಥ ಬ್ರಹ್ಮ ಆ ಭಗವಂತನನ್ನು ಬಿಭ್ರತು ಬಿಭ್ರತ್ ಶಬ್ದಕರ್ಥ ವಿಷಯೀಕುರ್ವದಾಸ್ತೆ ತಮ್ಮ ಹೃದಯದಲ್ಲಿ ಧರಿಸಿದ್ದಾರೆ. ನಿರಂತರವಾಗಿ ಅಂತ ಬ್ರಹ್ಮನನ್ನ ಉಪಾಸನೆ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಯತ್ರ ಯಸ್ಮಿಷ್ಟ ಸೇವಿತೆ ಯಾವ ಮಹಾತ್ಮರ ಸೇವೆಯಿಂದಾಗಿ ಇದಂ ಬ್ರಹ್ಮ ಇದಂ ಅಂದ್ರೆ ಈ ಬ್ರಹ್ಮ ಯತ್ರ ಇದಂ ಯತ್ರ ಅಂದ್ರೆ ಯಸ್ಮಿನ್ ಅಂತ ಅರ್ಥ. ಯಾವ ಮಹಾತ್ಮರ ಸೇವೆಯಿಂದಾಗಿ ಯಾವ ಮಹಾತ್ಮರು ಸೇವಿಸಲ್ಪಡುತ್ತಿರಲು ಇದಂ ಇಂತಹ ಭಗವಂತ ಗುಣಪರಿಪೂರ್ಣನಾಗಿರ್ತಕ್ಕಂಥ ಬ್ರಹ್ಮ ಆದರ್ಶೆ ಅಂದ್ರೆ ದರ್ಪಣೆ ಈಕ್ವಲ್ಸು ಆದರ್ಶೆ ದರ್ಪಣ ಕನ್ನಡಿಯಲ್ಲಿ ಇವ ಸ್ಪಷ್ಟಂ ಅವಭಾಸತೆ ಸ್ಪಷ್ಟವಾಗಿ ತೋರುತ್ತಾನೆ. ತದಿತಿ ಅನ್ವಯ ಅಂತಹ ಭಗವಂತ ಅಂತಹ ಮಹಾತ್ಮರ ಸೇವೆ ಮಾಡಿ ಅಂದ್ರೆ ಭಗವದ್ ದರ್ಶನಕ್ಕೆ ಕಾರಣರಾದವರು ಮಹಾತ್ಮರು. ಹಾಗಾಗಿ ಮಹಾತ್ಮರ ಸೇವೆಯನ್ನು ಮಾಡುವ ಮೂಲಕವಾಗಿ ಭಗವಂತನ ದರ್ಶನವನ್ನ ಪಡೆಯಿರಿ ಎಂಬುದಾಗಿ ಗುರುತು ಹೇಳ್ತಕ್ಕಂಥ ಮಾತು. ಯತ್ ಅಂದ್ರೆ ಯಾವ ಜ್ಞಾನಿಗಳ ಸಮುದಾಯವು ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈಹಿ ಶ್ರದ್ಧೆ ಭಗವಂತನಲ್ಲಿ ಅಚಲವಾದ ಭಕ್ತಿ, ತಪಸ್ಸು ದೈಹಿಕ ದಂಡನೆ ಮತ್ತು ಬೌದ್ಧಿಕವಾದ ಭಗವತ್ ತತ್ವ ಚಿಂತನೆ ಎಂತಕ್ಕಂಥ ತಪಸ್ಸು, ಮಂಗಲ ಅಂದ್ರೆ ಪುಣ್ಯಕರ್ಮಗಳು, ಮೌನ ಅನಗತ್ಯವಾದ ಮಾತನ್ನ ಆಡದೇ ಇರುವಂಥದ್ದು, ಸಂಯಮ ಇಂದ್ರಿಯಗಳ ನಿಯಂತ್ರಣ ಎಂಬುವಂಥ ಗುಣಗಳಿಂದಾಗಿ ಸಮಾಧಿನ ಮನಸ್ಸಿನ ಏಕಾಗ್ರತೆ ಎಂಬತಕ್ಕಂಥ ಗುಣಗಳಿಂದಾಗಿ ಮನಸ್ಸಿನ ಏಕಾಗ್ರತೆ ಎಂಬ ಒಂದು ಗುಣಗಳಿಂದಾಗಿ ಬಿಭ್ರತು ಯಾವ ಭಗವಂತನನ್ನ ಈ ಒಂದು ಜಗತ್ತಿನಲ್ಲಿ ಅರ್ಥಸಿದ್ಧಯೇ ಪುರುಷಾರ್ಥ ಪ್ರಾಪ್ತಿಗೋಸ್ಕರವಾಗಿ ಬಿಭ್ರತು ಹೃದಯದಲ್ಲಿ ಧರಿಸಿದ್ದಾರೋ ಯತ್ರ ಯಾವ ಮಹಾತ್ಮರ ಸೇವೆಯನ್ನ ಮಾಡಿದಾಗ ಇದಂ ಇದಂ ನಿತ್ಯಂ ನಿತ್ಯನಾದಂತಹ ವಿರಜಂ ದೋಷರಹಿತನಾದ ಸನಾತನಂ ಯಾವಾಗಲೂ ಇರುವಂತಹ ಯಾವಾಗಲೂ ಏಕಪ್ರಕಾರದಲ್ಲಿ ಇರತಕ್ಕಂತಹ ಇದಂ ಬ್ರಹ್ಮ ನಮ್ಮ ಒಳಗೆ ಇರತಕ್ಕಂಥ ಭಗವಂತನು ಆದರ್ಶೆ ಕನ್ನಡಿಯಲ್ಲಿ ಇವ ಕನ್ನಡಿಯಲ್ಲಿ ಹೇಗೋ ಹಾಗೆ ಅವಭಾಸತೆ ಸ್ಪಷ್ಟವಾಗಿ ಭಗವಂತ ತೋರುತ್ತಾನೆ, ಭಗವಂತನ ದರ್ಶನವಾಗುತ್ತದೆ. ಅಲ್ಲಿಗೆ ಭಗವಂತನ ದರ್ಶನಕ್ಕೋಸ್ಕರವಾಗಿ ಮಹಾತ್ಮರ ಸೇವೆಯನ್ನ ಮಾಡಿ ಎಂಬ ಅಭಿಪ್ರಾಯದ ಶ್ಲೋಕ. ಯದ್ ಬ್ರಹ್ಮ ನಿತ್ಯಂ ವಿರಜಂ ಸನಾತನಂ ಶ್ರದ್ಧಾ ತಪೋ ಮಂಗಲ ಮೌನ ಸಂಯಮೈ ಸಮಾಧಿನ ವಿಪ್ರತಿಹಾರ್ಥ ಸಿದ್ಧಯೇ ಯತ್ರೇದಮಾದರ್ಶ ಇವಾವಭಾಸತೆ. ಶ್ರೀಕೃಷ್ಣಾರ್ಪಣಮಸ್ತು.